ಮದ್ದೂರು ಗಲಭೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದುರುಳರನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗಾದ್ರೆ ಆ ದುರುಳರು ಗಣೇಶನ ಗಲಾಟೆ ಸಂಬಂಧ 21 ಮುಸ್ಲಿಮರ ಬಂಧನ ಆಗಿದೆ. ಬಂಧಿತರ ವಿರುದ್ಧ BNS ಭಾರತೀಯ ನ್ಯಾಯ ಸಂಹಿತೆ ಕಾಯ್ದೆ 189/2 189/4 BNS ಕಾಯ್ದೆ 121/2 132 ಹಾಗೂ 190ರ ಅಡಿ ಕೇಸು ದಾಖಲಾಗಿದೆ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಬಂಧಿತರ ಕಂಪ್ಲೀಟ್ ಡೀಟೇಲ್ಸ್, ಕಂಪ್ಲೀಟ್ ಪಟ್ಟಿ, BNS ಕಾಯ್ದೆಯ ಅಡಿ 190ರ ಅಡಿ ಕೇಸು ದಾಖಲಾಗಿದೆ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಬಂಧಿತರ ಕಂಪ್ಲೀಟ್ ಪಟ್ಟಿ ಇದು. ಸ್ವಯಂ ಪ್ರೇರಿತ ದೂರು, ಕೆಲವೊಂದು ಸಂಘರ್ಷದಲ್ಲಿ ಪೊಲೀಸರೇ ಸ್ವಯಂ ಪ್ರೇರಿತರಾಗಿ ದೂರು ದಾಖಲು ಮಾಡ್ತಾರೆ. ಮೊಹಮ್ಮದ್ ಆವೇಜ್ ಅಲಿಯಾಸ್ ಮುಳ್ಳು, ಮೊಹಮ್ಮದ್ ಇರ್ಫಾನ್ ಅಲಿಯಾಸ್ ಮಿಯಾ ಬಂಧಿತರ ಪಟ್ಟಿ ಇದು. ನವಾಜ್ ಖಾನ್ ಅಲಿಯಾಸ್ ನವಾಜ್, ಇಮ್ರಾನ್ ಪಾಷಾ ಅಲಿಯಾಸ್ ಇಮ್ರಾನ್ ಬಂಧಿತರ ಪಟ್ಟಿ ಮುಂದುವರಿಯುತ್ತೆ. ಉಮರ್ ಫಾರೂಕ್ ಅಲಿಯಾಸ್ ಉಮರ್ ಬಂಧಿತ ಮುಸ್ಲಿಂ ಆರೋಪಿಗಳು ಸೈಯದ್ ದಸ್ತಗಿರ್ ಅಲಿಯಾಸ್ ಸೈಯದ್ ರಶೀದ್, ಖಾಸಿಫ್ ಅಹಮದ್ ಅಲಿಯಾಸ್ ಖಾಸಿಫ್ 21 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಅಹಮದ್ ಸಲ್ಮಾನ್ ಅಲಿಯಾಸ್ ಮುಕ್ಕುಲ್ಲಾ, ಮುಜವೀರ್ ಪಾಷಾ ಅಲಿಯಾಸ್ ಒಡೆಯ, ಕಲಂದರ್ ಖಾನ್ ಸುಮೇರ್ ಪಾಷಾ 21 ಆರೋಪಿಗಳನ್ನ ಪೊಲೀಸರು ಹೆಡಮುರಿ ಕಟ್ಟಿದ್ದಾರೆ. ಮೊಹಮ್ಮದ್ ಅಜೀಜ್ ಇನಾಯತ್ ಪಾಷಾ ಬಂಧಿತರು. ಮೊಹಮ್ಮದ್ ಖಲೀಂ ಅಲಿಯಾಸ್ ಕೈಫ್ ಬಂಧನ ಆಗಿದೆ. ಮದ್ದೂರು ಗಲಭೆ ಸಂಬಂಧ ಅರೆಸ್ಟ್ ಆದವರಿವರೆಲ್ಲ. ನಿನ್ನೆ ಸಾಮೂಹಿಕ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಆರಂಭದಲ್ಲಿ ಸಾಂಘವಾಗಿ ನಡೀತಾ ಇತ್ತು. ಯಾವ ವಿಘ್ನಗಳು ಆಗಿರಲಿಲ್ಲ. ಬರಬರುತ್ತಾ ಯಾವ ಜಿಲ್ಲಾಡಳಿತ ಇದು ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ವಿಸರ್ಜನಾ ಆಯೋಜಕರ ಗಮನಕ್ಕೆ ತಂದಿದ್ರೋ, ಯಾವ ಸ್ಥಳಗಳಲ್ಲಿ ಹಾಡು, ಉದ್ರಿಕ್ತವಾದ ಘೋಷಣೆ, ಮತ್ತೊಂದು ಧರ್ಮ ಕೆರಳುವ ಹಾಗಿನ ಯಾವುದೇ ತರಹದ ಜೇಂಕಾರ ಘೋಷಣೆಗಳು ಮೊಳಗಬಾರದು ಅಂತೇಳಿ ಆಯೋಜಕರಿಗೆ ಹೇಳಿದ್ರು, ಆ ಸ್ಥಳದಲ್ಲೇ ಒಂದಷ್ಟು ಟ್ರಿಗರ್ ಮಾಡೋ ತರಹದ ಮ್ಯೂಸಿಕ್ಗಳು ವ್ಯಕ್ತವಾಗಿದೆ. ಇನ್ನೊಂದು ಮೂಲಗಳ ಮಾಹಿತಿಯ ಪ್ರಕಾರ ಮದ್ದೂರು ಗಲಭೆ, ಇನ್ನೊಂದು ಮೂಲಗಳ ಮಾಹಿತಿಯ ಪ್ರಕಾರ ಮತ್ತೊಂದು ಅನ್ಯ ಧರ್ಮದ ಧ್ವಜವನ್ನ ಸಾಮೂಹಿಕವಾಗಿ ಕಿತ್ತು ಬಿಸಾಕ್ತಾರೆ. ಅದರ ಅವಶ್ಯಕತೆ ಏನಿತ್ತು? ನಿಮಗೆ ಏಕದಂತನ ಮೇಲೆ ವಿಶ್ವಾಸ ಇದ್ರೆ, ಗಣಪತಿಯ ಮೇಲೆ, ಆ ದೇವರು ಬಯಸೋದು ಶಾಂತಿಯನ್ನಲ್ವೇ? ಗಣಪತಿಗೂ ಹಸಿರು ಧ್ವಜಕ್ಕೇನು ಸಂಬಂಧ? ಅದನ್ನ ಕಿತ್ತು ಹಾಕುವುದರ ಮುಖಾಂತರವಾಗಿ ನಿಮಗೆ ಸಿಗಬಹುದಾದ ಆನಂದ ಏನು? ನೀವದರಲ್ಲಿ ಅನುಭವಿಸುವ ವಿನೋದತೆಗಳೇನು? ಏನೂ ಇಲ್ಲವಲ್ಲ. ಎರಡೂ ಸಮುದಾಯದವರು ಪರಸ್ಪರ ಟ್ರಿಗರ್ ಆಗುವುದರ ಮುಖಾಂತರವಾಗಿ ಸಮಾಜಕ್ಕೆ ಕೊಡೋ ಸಂದೇಶ ಏನು? ಈಗಾಗಲೇ ಬಂಧಿತ ಆರೋಪಿಗಳನ್ನ, ಆ ಕಲ್ಲು ತೂರಿದಂತಹ ದುರುಳರನ್ನ ಪೊಲೀಸರಿಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ತೂರಬಾರ್ದು. ಯಾಕೆ ತೂರಬೇಕು? ಗಣೇಶ ಅವರ ಆಚರಣೆ, ಅದನ್ನು ಅವರು ಆಚರಿಸ್ತಾ ಇದ್ದಾರೆ. ನೀವು ಕೂಡ ಈದ್ ಮಿಲಾದ್ ರ್ಯಾಲಿಯನ್ನ ಮಾಡಿದ್ರಿ, ಎಲ್ಲಾದ್ರೂ ಕಲ್ಲು ತೂರಾಟಗಳಾಯ್ತಾ? ಆಗಲಿಲ್ಲ. ಮತ್ತೆ ಇಲ್ಲಿ ಯಾಕಾಯ್ತು ಅಂತ ಕೇಳಿದ್ರೆ, ಅವರು ನಮ್ಮನ್ನು ಟ್ರಿಗರ್ ಮಾಡಿದ್ರು, ನಾವು ಪ್ರಚೋದನೆಗೆ ಒಳಗಾದ್ವಿ, ಕಲ್ಲು ತೂರಿದ್ರು, ಈಗ ಅರೆಸ್ಟ್ ಆಗಿದ್ದಾರೆ. ಸೊ ಆ ಪೈಕಿ ಎಲ್ಲ ಆರೋಪಿಗಳ ಹೆಸರನ್ನು ಕೂಡ ಈಗಾಗಲೇ ಸ್ಕ್ರೀನ್ ಮೇಲೆ ನಾವು ರಿವೀಲ್ ಮಾಡಿದ್ವಿ. ಸೊ ಮದ್ದೂರು ಗಲಭೆ ಶಾಂತ ಆಗುತ್ತಾ? ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.